ವಿಚಾರ ಮಾಡ್ಲಿಕ್ಕ ಮಾಡ್ರಿ, ನೋಡ್ರಿ, ತಿಳ್ಕೊಂಡು ಮಾಡ್ರಿ. ಭಾಳ ಸರಳವಯ್ಯು, ಸ್ವಲ್ಪ ವಿಚಾರ ಮಾಡ್ತಕ್ಕಂಥ ಗಣಿತಗಳು. ಯಾಕಂತಂದ್ರೆ ಈ ಗಣಿತಗಳು ಎಂತೆಂಥವು ಕೇಳ್ತಾನ ಅನ್ನೋದು ಮೊದಲು ತಿಳ್ಕೊರಿ, ಆಮೇಲೆ ಗಣಿತಗಳು ಬಂದೇ ಬರ್ತಾವ. ಚಂದಂಗೆ ಮಾಡ್ರಿ. ನೋಡೋದಾತಂದ್ರೆ ವಿಡಿಯೋ ಆನ್ ಮಾಡ್ರಿ, ಹೇಳಾಗ ಲಕ್ಷ ಕೊಟ್ಟು ನೋಡ್ರಿ. ಈ ಗಣಿತಗಳು ಕ್ರಮಬದ್ಧವಾಗಿರ್ತದೆ. ಇದು ಸೀರಿಯಲ್ ಇರ್ತದೆ, ಎಲ್ಲ ಲೆಕ್ಕಗಳು ಬರ್ತಾವೆ. ಹೆಚ್ಚಿನ ನಾಳೆ ಜೂನ್ದಿಂದ ಬರ್ತಾವೆ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಮಾಡಿರಿ ಅಂತ ತಿಳ್ಕೊಂಡ ನಾ ಗಣಿತ ನೀವಿಬ್ರು ಎಲ್ಲರೂ ನೋಡ್ರಿ. ಮಾಡಿದಂಗೆ ನಾ ಹೆಂಗೆ ತಿಳಿಸ್ತದೆ ನೋಡ್ರಿ. ಮುಂದೆ ಆಮೇಲೆ ರೀಪ್ಲೇ ಮಾಡಿರಿ. ಮತ್ತೆ ಗಣಿತ ನಿಮಗೆಲ್ಲ ತಿಳಿದಂಗೆ ಮತ್ತೊಂದು ಸಲ ನೀವು ಹೊಳ್ಳಿ ಬಿಡಿಸ್ಬೋದು. ಲಕ್ಷ ಕೊಟ್ಟು ನೋಡ್ರಿ. ಇಲ್ಲಿ ಏನು ಹೇಳ್ತಾನೆ ನಾವು, ರಾಮನು ಒಂದು ಸೈಕಲನ್ನು 800 ರೂಪಾಯಿಗೆ ಕೊಂಡನು. ಆ ಸೈಕಲ್ಗೆ 100 ರೂಪಾಯಿ ರಿಪೇರಿ ಖರ್ಚು ಮಾಡಿ ಅದನ್ನು ಶೇಕಡ 12 ಲಾಭಕ್ಕೆ ಮಾರಿದನು. ಆ ಸೈಕಲ್ಲದ ಮಾರಾಟದ ಬೆಲೆ ಎಷ್ಟು? ಇಲ್ಲಿ ಒಂದು ವಿಷಯ ಏನು ಬರ್ತದಂದ್ರೆ, ಕೊಂಡ ಬೆಲೆದೊಳಗೆ ರಿಪೇರಿ ಖರ್ಚು ಕೂಡಿಸಿದ್ರೆ ಒಟ್ಟು ಕೊಂಡ ಬೆಲೆ ಅಂತ ಬರ್ತದೆ. ಅದನ್ನು ತಿಳ್ಕೊಬೇಕು ನೀವು. ಒಟ್ಟು ಕೊಂಡ ಬೆಲೆ ಮೊದಲು ತಗೋಬೇಕು. ಯಾಕಂದ್ರೆ ಇದನ್ನು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಈಗ ನಾವೇನು ಮಾಡಬೇಕು, ಒಟ್ಟು ಕೊಂಡ ಬೆಲೆ ತಗೋಬೇಕು. ಒಟ್ಟು ಕೊಂಡ ಬೆಲೆ ಬರೋಬ್ಬರಿ, ಒಟ್ಟು ಕೊಂಡ ಬೆಲೆ ಬರೋಬ್ಬರಿ ಕೊಂಡ ಬೆಲೆ ಪ್ಲಸ್ ಸಾಗಿಸುವ ಖರ್ಚು, ರಿಪೇರಿ ಖರ್ಚು ಅಂದ್ರೆ ಇದೇನು ಬರ್ತದಂದ್ರೆ ನಿಮಗೆ ಕೊಂಡ ಬೆಲೆ ಬರ್ತದ. ಇದನ್ನ ಒಂದ್ಸಲ ನೀವು ತಿಳ್ಕೊಂಡು ನೋಡಿದ್ರೆ ಸಾಕು. ಏನು, ಒಟ್ಟು ಕೊಂಡ ಬೆಲೆ ತಕ್ಕೋಬೇಕು. ಒಟ್ಟು ಕೊಂಡ ಬೆಲೆ ಬರ್ಬೇಕಾದ್ರೆ ಏನು ಮಾಡಬೇಕು, ಕೊಂಡ ಬೆಲೆ ಪ್ಲಸ್ ರಿಪೇರಿ ಖರ್ಚು. ಕೊಂಡ ಬೆಲೆ ಎಷ್ಟದ? 800 ಅದ. ಆಮೇಲೆ ಪ್ಲಸ್ 100 ರೂಪಾಯಿ ಏನದ ರಿಪೇರಿ ಖರ್ಚದ, ಅದು 900 ರೂಪಾಯಿ ಅವಾಗ ಕೊಂಡ ಬೆಲೆ ಆಯ್ತು. ಎಷ್ಟಾತ ಅವಾಗ? 900 ರೂಪಾಯಿ ಕೊಂಡ ಬೆಲೆ ಆಯ್ತು. ಅಂದ್ರೆ ಎಷ್ಟು ಲಾಭ ಕೇಳ ನಾವು? 12 ರೂಪಾಯಿ ಲಾಭಕ್ಕೆ 100 ಕೊಂಡ ಬೆಲೆ ಇದ್ದಾಗ 100 ಕೊಂಡ ಬೆಲೆಗೆ 12 ಲಾಭ. 12 ಲಾಭ ಎಷ್ಟಾಗಿದೆ ಕೊಂಡ ಬೆಲೆ? 900 ಕೊಂಡ ಬೆಲೆ ಇದ್ದಾಗ ಲಾಭ ತಕ್ಕೋಬೇಕು. ಮೊದಲ ಲಾಭ ತಕ್ಕೋರಿ, ಆಮೇಲೆ ಡೈರೆಕ್ಟ್ ತಿಳಿಸ್ತೀನಿ. ಮುಂದೆ ಕೋಚಿಂಗ್ದಾಗ 2 3 ರೀತಿ ಬರ್ತಾವ, ತಿಳಿಸ್ತೀನಿ. 12 ಸರ್ವಾಸ ಬಾಗಿಲೆ, ಇದು ಗುಣಾಕಾರಕ್ಕೆ, ಇದು ತಳಗ. ಈಗ ನೋಡ್ರಿ, ಇವೆರಡು 0 ಅದು, ಇವೆರಡು 0 ಅಂದ್ರೆ 12 ಮೊದಲು ಏನಾಯ್ತು? 108 ರೂಪಾಯಿ ಲಾಭ ಆಯ್ತು. ಅವಾಗ ಲಾಭ ಸಿಗಬೇಕು ಎಷ್ಟೀಗ? 108 ರೂಪಾಯಿ ಲಾಭ. ಮಾರಾಟದ ಬೆಲೆ ಬರೋಬ್ಬರಿ ಇದನ್ನ ಅರ್ಥ ಮಾಡ್ಕೋಬೇಕು ನೀವು. ಮಾರಾಟದ ಬೆಲೆ ಬರ್ಬೇಕಾದ್ರೆ ಏನು ಮಾಡ್ಬೇಕು? ಕೊಂಡ ಬೆಲೆ ಪ್ಲಸ್ ಲಾಭ. ಕೊಂಡ ಬೆಲೆ ಎಷ್ಟದ ನೋಡ್ರಿ? ಇದಲ್ಲ, ಈಗ ಇದು ಕೊಂಡ ಬೆಲೆ ಆಗ್ತದೆ. ಇದು ಇಂಪಾರ್ಟೆಂಟ್. 900 ಪ್ಲಸ್ 108 = 1008 ರೂಪಾಯಿ. ಅವ ಅದನ್ನು ಮಾರ್ತಾನ. ಆನ್ಸರ್ = 1008 ರೂಪಾಯಿ. ನೋಡ್ರಿ ಹೆಂಗವ ಲೆಕ್ಕ. ಸ್ವಲ್ಪ ನಾ ಇಲ್ಲಿ ದೂರ ಇಟ್ಟೆ ಮಾಡ್ತಿರ್ತೀನಿ, ಯಾಕಂದ್ರೆ ಕನಿಷ್ಠ ರೂಪಕ್ಕೆ ಅದು ತರೋದಿರ್ತದೆ. ಒಂದ್ಸಲ ನೀವು ನೋಡಿದಿಂದ ಗುರ್ತಾಗ್ತದೆ. ಒಟ್ಟು ಕೊಂಡ ಬೆಲೆ ತಕ್ಕೋಬೇಕು. ಕೊಂಡ ಬೆಲೆ ಪ್ಲಸ್ ರಿಪೇರಿ ಖರ್ಚು 800 ಪ್ಲಸ್ 100 900 ಆಯ್ತು. 100 ಕೊಂಡ ಬೆಲೆಗೆ 12 ರೂಪಾಯಿ ಲಾಭ. 900 ರೂಪಾಯಿಗೆ ಎಷ್ಟು ಲಾಭ? 108 ರೂಪಾಯಿ ಲಾಭ ಆಯ್ತು. ಮಾರಾಟದ ಬೆಲೆ ಬರೋಬ್ಬರಿ ಕೊಂಡ ಬೆಲೆ ಒಳಗೆ ನೀವು ಲಾಭ ಕೂಡಿಸ್ಕೋರಿ. ಏನಾಗ್ತದೆ? 900 ಪ್ಲಸ್ 108 1008 ಮಾರಾಟದ ಬೆಲೆ. ನೋಡಿ, ಇಂಥ ಸರಳ ಲೆಕ್ಕ. ಇಷ್ಟು ನೀವು ಕಲ್ತು ಬಂದ್ರೆ ಕ್ವಶನ್ ಪೇಪರ್ ಸ್ಟಾರ್ಟ್ ನಾಳೆ ವೆಕೇಶನ್ದಾಗ. ಇದು ರೆಗ್ಯುಲರ್ ಕ್ಲಾಸಿಗೆ ಕ್ವಶನ್ ಪೇಪರ್ ಅಭ್ಯಾಸ ಚಾಲು ಆಗಿಬಿಡ್ತದೆ. ನೀವು ಇಂಥವೆಲ್ಲ ಕಲಿಬೇಕು. ಇದನ್ನು ಹೆಂಗೆ ನಾ ಕಲಿಸ್ತೀನಿ ಅನ್ನೋದು ನೀವು ನೋಡಿ. ಯಾಕಂದ್ರೆ ನೀವು ಮಾಡಿದ್ದೀರಿ ಅಂದರೆ ವಿಡಿಯೋ ಮ್ಯೂಟ್ ಮಾಡ್ರಿ, ವಿಡಿಯೋ ತೆಗೀರಿ. ಯಾಕಂದ್ರೆ ವಿಡಿಯೋ ದೊಡ್ಡವಾಗಬಾರ್ದು. ಒಂದು ಟೇಬಲನ್ನು 600 ರೂಪಾಯಿಗೆ ಕೊಂಡನು. ಆ ಟೇಬಲಕ್ಕೆ ಶೇಕಡ 10ರಷ್ಟು ಬಣ್ಣ ಹಚ್ಚಲು ಖರ್ಚು ಮಾಡಿದ. ಅಂದ್ರೆ ನಾವು ಖರ್ಚು ತಕ್ಕೋಬೇಕು. ನೀವು
ಹೆಂಗಂದ್ರೆ ಒಂದು ಕೊಂಡ ಬೆಲೆ ಎಷ್ಟು ಶೇಕಡ 10 ಖರ್ಚು ಮಾಡ್ತಾನೆ. ಖರ್ಚು ಬರೋಬರಿ ಹೆಂಗೆ ತಕ್ಕೋಬೇಕು ಅನ್ನೋದು ಹೇಳ್ತಾನ. ನೋಡು, ಖರ್ಚು ಬರೋಬರಿ ಶೇಕಡ 10 ಖರ್ಚದ 600 ರೂಪಾಯಿ ಕೊಂಡ ಬೆಲೆಗೆ ಎಷ್ಟು ಖರ್ಚು ಮಾಡ್ತಾನವ? ಶೇಕಡ 10 ಖರ್ಚು ಮಾಡ್ತಾನಂದ್ರೆ ಅದು ಖರ್ಚು ಬರ್ತದೆ. ಇಲ್ಲಿ 100ಕ್ಕೆ 10 600ಕ್ಕೆ ಎಷ್ಟು? ಅತಿ ಸರಳ ಮೆಥಡ್ದಾಗ ತಿಳ್ಕೊಬೇಕು. ಖರ್ಚು ತಕ್ಕೋಬೇಕು. ನೀವು ಏನು ತಕ್ಕೋಬೇಕು, ಖರ್ಚು ಹೆಂಗೆ ತಕ್ಕೋಬೇಕು ಅನ್ನೋದು ತೋರಿಸ್ತಾನ. ಖರ್ಚು ಬರೋಬರಿ ಖರ್ಚು ಹೆಂಗೆ ಹಚ್ಕೋಬೇಕಂದ್ರೆ 100ಕ್ಕೆ 10 100ಕ್ಕೆ 10 ಆದ್ರೆ 600ಕ್ಕೆ ಎಷ್ಟು? ಇದೊತ್ತು ಈ 0 ಈ 0 ಎಷ್ಟಾಯ್ತು? 60 ರೂಪಾಯಿ ಖರ್ಚಾಯ್ತು. ಈಗ ಒಟ್ಟು ಕೊಂಡ ಬೆಲೆ ಬರ್ತದೆ. ಈಗ ಒಟ್ಟು ಕೊಂಡ ಬೆಲೆ ಬರೋಬರಿ ಒಟ್ಟು ಕೊಂಡ ಬೆಲೆ ಬರ್ತದೆ. ಈಗ ಒಟ್ಟು ಕೊಂಡ ಬೆಲೆ ಅಂದ್ರೆ ಏನು? ಕೊಂಡ ಬೆಲೆ ಪ್ಲಸ್ ಖರ್ಚು. ಕೊಂಡ ಬೆಲೆ ಪ್ಲಸ್ ಖರ್ಚು. ನೋಡಿ, ಕೊಂಡ ಬೆಲೆ ಎಷ್ಟದ? 600 ಅದ. ಖರ್ಚು ಎಷ್ಟು ಬಂತು? 60 ಆಯ್ತು. ಬರೋಬ್ಬರಿ ಕೊಂಡ ಬೆಲೆ ಎಷ್ಟಾಯ್ತು? 660 ರೂಪಾಯಿ ಆಯ್ತು. ಶೇಕಡ 11 ಲಾಭಕ್ಕೆ ಮಾರಬೇಕಾಗ್ಯದ. ಅಂದ್ರೆ ನೋಡ್ರಿ, 100 ಕೊಂಡ ಬೆಲೆಗೆ 100 ಕೊಂಡ ಬೆಲೆ ಇದ್ದಾಗ ಆ 11 100 ಕೂಡಿಸಿ 111 ಬರೋದ್ರ ಬರ್ತದ? ಬೇಡ. 11 ಲಾಭ 111 ಹಚ್ಚಿದ್ರಿ ಅಂದ್ರೆ ಶೇಕಡ ಅದ. ಇದು ಶೇಕಡ ಅದ. ಈ 111 ಕೂಡಿಸಿ 111 ಹಚ್ಚಿದ್ರೆ ಅದಕ್ಕೆ ನೀವು ಮಾರಾಟದ ಬೆಲೆ ಅಂತ ಬರೀರಿ. ಲಾಭ ಇದ್ದಾಗ ಏನು ಮಾಡ್ಬೇಕು? ಡೈರೆಕ್ಟ್ ಮಾಡೋನಲ್ಲ. ಆಯ್ತು ನೋಡ್ರಿ, ಈಗ ಡೈರೆಕ್ಟ್ ಮಾರಾಟದ ಬೆಲೆ ಬರ್ತದೆ. ಈಗ ಬರೀ ನೀವು 11 ಹಚ್ಕೊಂಡ್ರೆ ಏನು ಬರ್ತದ ಅನ್ನೋದು ಮೊದಲು ತಿಳ್ಕೊರಿ. 11 ಹಚ್ಕೊಂಡ್ರಿ ಅಂದ್ರೆ ಏನು ಬರ್ತದ? ಲಾಭ ಬರ್ತದ. ಮತ್ತು ಕೊಂಡ ಬೆಲೆದಾಗ ಲಾಭ ಕೂಡಿಸ್ಕೋಬೇಕಾಗ್ತದೆ. ಈಗ ಶೇಕಡ 11 ಲಾಭ ಅದ ಅಂತಂದ್ರೆ ನೀವೇನು ಮಾಡ್ಬೇಕು? 100ರಾಗ 11 ಕೂಡಿಸ್ರಿ. 111 ರೂಪಾಯಿ ಮಾರಾಟದ ಬೆಲೆ ಆಯ್ತು. ನೋಡ್ರಿ, ಡೈರೆಕ್ಟ್ ತೆಗಿಬೇಕು ನೀವು ಇದನ್ನು. ಮತ್ತು ಸೈನಿ ಸ್ಕೂಲ್ ಹುಡುಗರು ಅಂದ್ರೆ ಹೆಂಗೆ? 100 ಕೊಂಡ ಬೆಲೆಗೆ ಬರೋಬ್ಬರಿ ಇದು 11 ಹಚ್ಚಿದ್ರೆ ಏನಾಗ್ತದೆ? ಲಾಭ ಆಗ್ತದ. 111 ಹಚ್ಚಿದ್ರೆ ಮಾರಾಟದ ಬೆಲೆ ಆಗ್ತದೆ. ಡೈರೆಕ್ಟ್ ಉತ್ತರ ಬಂದು ಬಿಡ್ತದ. ನೀವು ಬೇಕಾದಂಗೆ ಹಚ್ಚಿರಿ. ನೀವು 11 ಹಚ್ಚಿದ್ರೆ ಏನಾಗ್ತದೆ? ಬರೀ ಲಾಭ ಬರ್ತದ. 100ಕ್ಕೆ 11 ಲಾಭ ಆದ್ರೆ 660ಕ್ಕೆ ಎಷ್ಟು ಲಾಭ ಆಗ್ತದ? ಆಮೇಲೆ ಮಾರಾಟದ ಬೆಲೆ ಬರೋಬ್ಬರಿ ಕೊಂಡ ಬೆಲೆ ಪ್ಲಸ್ ಒಟ್ಟು ಲಾಭ. ಹೆಂಗೆ ಮಾಡೋದು ಕೆತ್ತಲ್ಲ? ನಾವು ಈಗ ಸರಳ ರೀತಿ ಮಾಡೋದು. ಹೆಂಗಂದ್ರೆ ಅಲ್ಲಿ ಶೇಕಡ 10 ಲಾಭ ಅಂದನಲ್ಲ, ಅದು 100ರೊಳಗೆ 10 ಕೂಡಿಸಿದ್ರೆ ಏನಾಗ್ತದೆ? 111 ಆಗ್ತದೆ. ನೋಡ್ರಿ, ಈ 100ರಾಗ ಲಾಭ ಅದ ಅಂದ್ರೆ 11, ಹಾನಿ ಅಂದ್ರೆ ಕಳೀರಿ. 100ರೊಳಗೆ 11 ಕಳೆದ್ರೂ ಮಾರಾಟದ ಬೆಲೆನೇ ಹಾನಿ. ಅದು ಲಾಭದ ಅಂದ್ರೆ 100ರಾಗ 11 ಕೂಡಿಸ್ರಿ. 111 ರೂಪಾಯಿ ಮಾರಾಟದ ಬೆಲೆ ಆಯ್ತು. 100 ಕೊಂಡ ಬೆಲೆ ಇದ್ದಾಗ 111 ಮಾರಾಟದ ಡೈರೆಕ್ಟ್ ಬರ್ತದ ಉತ್ತರ. ನೋಡ್ರಿ ಎಷ್ಟದ? 660ಕ್ಕೆ ಕೊಂಡ ಬೆಲೆ ಇದ್ದಾಗ 660 ಕೊಂಡ ಬೆಲೆ ಇದ್ದಾಗ ಮಾರಾಟದ ಬೆಲೆ ಎಷ್ಟು? 660 ಗುಂಡ್ಲೆ 111 ಸರ್ವಾಸವಾಗಲೇ 100. ನೋಡ್ರಿ, ಈಗ ಇದನ್ನು ಸೀದಾ ಗುಣಾಕಾರ ಮಾಡಿಬಿಡ್ರಿ ನೀವು. ನೋಡ್ರಿ ಹೆಂಗದ? ಶೇಕಡ 10 ಬಣ್ಣ ಹಚ್ಚಿ ಅಂತಂದ್ರೆ ಎಷ್ಟಾಯ್ತು? 660 ರೂಪಾಯಿ ಆಯ್ತು. 100 ಕೊಂಡ ಬೆಲೆಗೆ 111 ಮಾರಾಟದ ಬೆಲೆ ಆಗ್ತದ. 660ಕ್ಕೆ ಎಷ್ಟಾಗ್ತದ? ಅದನ್ನು ಸೀದಾ ಇಲ್ಲ, ಇದನ್ನು ಶೇಕಡ ಕಳ್ಕೋಬಾರ್ದು ನೀವು. ಈಗ ನೀವು ಏನು ಮಾಡಬೇಕು? 111ಕ್ಕೆ ನೀವೇನು ಮಾಡಬೇಕು? 66 ಗುಣಾಕಾರ ಮಾಡಿಬಿಡ್ರಿ. ಮುಂದೆ ಆ 0 ಆಮೇಲೆ ಇಡ್ಲಿಕ್ಕೆ ಬರ್ತದೆ. ಈ 0 ನೋಡಿ, 6 1 6 6 1 6 6 1 6 ಗುಂಡ್ಲೆ 6 1 6 6 1 6 6 1 6 6 6 6 6 1 0. ತಿಳಿತಲ್ಲ ನಿಮಗೆ? 111ಕ್ಕೆ 66 ಗುಣಾಕಾರ ಮಾಡಿದ್ರೆ ಏನು ಬಂತು ಅದನ್ನು ತಿಳ್ಕೊರಿ. ಉತ್ತರದಾಗ 0 ಇಟ್ರಿ. 6 6 6 6 0 ಸರ್ವಾಸವಾಗಲೇ 100. 2 ಸ್ಥಾನ ಬಿಟ್ಟು ಉತ್ತರ ಕೊಟ್ಟು ಬಿಡ್ರಿ. ಅಂದ್ರೆ 660.60. ಇದು 60.
666.60 ರೂಪಾಯಿ ಮಾರಾಟದ ಬೆಲೆ. ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? 666.60 ರೂಪಾಯಿ ಆಯ್ತು. ಸ್ವಲ್ಪ ಬಿರಿಯಾನಿ ಲೆಕ್ಕನೂ ಒಂದು ಸ್ವಲ್ಪ ನೋಡ್ಕೋಬೇಕು. ನೋಡ್ರಿ ಇಲ್ಲಿ 2 ಸ್ಥಾನ ಬಿಟ್ಟು ಬಿಂದು ಕೊಡ್ರಿ. ಆನ್ಸರ್ ಇಸ್ ಈಕ್ವಲ್ ಟು 666.60 ರೂಪಾಯಿ. ನೋಡಿ ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ. ಖರ್ಚು ತಕ್ಕೋಬೇಕು ಶೇಕಡಾದಾಗದ. 100ಕ್ಕೆ 10 ಆದ್ರೆ 600ಕ್ಕೆ ಎಷ್ಟು ಆಯ್ತು? 60 ಆಯ್ತು. ಒಟ್ಟು ಕೊಂಡೆ ಬೆಲೆ ತಕ್ಕೋಬೇಕು. ಕೊಂಡೆ ಬೆಲೆ ಖರ್ಚು ಕೂಡಿಸ್ರಿ 666. 100 ಕೊಂಡೆ ಬೆಲೆ ಇದ್ದಾಗ 111 ಮಾರಾಟದ ಬೆಲೆ. ಯಾಕೆ? ಶೇಕಡಾ 11 ಲಾಭ ಅಂದದ. 100 ಕೊಂಡೆ ಬೆಲೆ 100 ಇದ್ದಾಗ 11 ಕೂಡಿಸೋರಿ. 11 ಕೂಡಿಸ್ಕೊಂಡ್ರಿ ಅಂದ್ರೆ 100ರಾಗ ಅದು ಮಾರಾಟ ಬೆಲೆ ಆಗಿಬಿಡ್ತದೆ. ಬರೀ 11 ಬರ್ಕೊಂಡ್ರಿ ಅಂತಂದ್ರೆ ಏನಾಗ್ತದೆ? ಬರೀ ಲಾಭ ಬಂದ್ಬಿಡ್ತದ. ಅವಾಗ ಮಾರಾಟ ಬೆಲೆ ತಕ್ಕೋಬೇಕಾದ್ರೆ ಏನು ಮಾಡ್ಕೊಂಡೆ ಬೆಲೆ ಪ್ಲಸ್ ಲಾಭ ಬರ್ತದೆ. ಈಗ ಡೈರೆಕ್ಟ್ ತಕೊಂಡ್ಬಿಡೋದು. 100 ಕೊಂಡೆ ಬೆಲೆ ಅದ್ರಾಗ 11 ಲಾಭ. 100 ಕೊಂಡೆ ಬೆಲೆಗೆ 111 ರೂಪಾಯಿ ಮಾರಾಟದ ಬೆಲೆ. 660ಕ್ಕೆ ಎಷ್ಟು ಇರ್ತದೆ? 660 ತಗೊಂಡ್ಲೆ 111 ತಳಗ್ 100 ಮ್ಯಾಲೆ ಬಾಗ್ ಹೋಗಂಗಿಲ್ಲ ಅಂದ್ರೆ ಕೆಡ್ಸ್ಕೋಬಾರ್ದು, ತಿಳ್ಕೊರಿ. ಈ 660ಕ್ಕೆ 111 ಗುಣಾಕಾರ ಮಾಡಿದ್ರೆ ಏನು ಬರ್ತದ? ಪೂಜೆ ಆಮೇಲೆ ಇಡಕ್ಕಂತೀರಿ. 111ಕ್ಕೆ 66 ಗುಣಾಕಾರ ಮಾಡ್ರಿ, ಗುಂಡ್ಲೆ ನೋಡಿ ಎಷ್ಟು ಸರಳ ಅದು. ಆ ಪೂಜೆ ಲಾಸ್ಟಿಗೆ ಇಟ್ರಿ. ಅವಾಗ ಏನದ? ಇದು 66666 ಡಿವೈಡೆಡ್ ಬೈ 100 ಅಲ್ಲಿ ಇಟ್ಕೊಂಡಿರಲಿ. ಅದನ್ನು ಇದು 2 ಸ್ಥಾನ ಬಿಟ್ಟು ಬಿಂದು ಕೊಟ್ಬಿಡು. ಇದನ್ನ 666.60 ರೂಪಾಯಿ ಮಾರಾಟ ಬೆಲೆ. ಆನ್ಸರ್ ಇಸ್ ಈಕ್ವಲ್ ಟು 666.60. ನೀವು ನಮ್ಮ ಕೋಚಿಂಗ್ ಬರೋದ್ರೊಳಗೆ ಟೆಲಿಗ್ರಾಮ್ ಕ್ಲಾಸ್ನಾಗ ಇದಕ್ಕಿಂತಲೂ ಭಾರಿ ವಂಡರ್ಫುಲ್ ಗಣಿತ ಇರ್ತಾವೆ. ಭಾರಿ ಅಂದರೆ ಎಲ್ಲ ದೊಡ್ಡ ದೊಡ್ಡ ಲೆಕ್ಕಗಳು ಇರೋದೆಲ್ಲ ಟೆಲಿಗ್ರಾಮ್ದಾಗ. ಈಗ ಏನದ, ನೀವು ವೆಕೇಶನ್ ಕ್ಲಾಸಕ್ಕೆ ಎಷ್ಟು ನೀವು ಅಭ್ಯಾಸ ತೊಗೊಂಡು ಬಂದ್ರಿ ಅಂತಂದ್ರೆ ಮುಂದೆ ನಿಮ್ಮ ಸರಳೀಕರಣ ಭಾಗ ಬರ್ತದ. ಈಗ ನೀವು ಇಂಥ ಬೇಸಿಕ್ ಮೊದಲು ಕಲ್ತ್ರಿ, ಭಿನ್ನ ರಾಶಿ ಕಲ್ತ್ರಿ ಅಂತಂದ್ರೆ ನಿಮಗೆ ಸರಳೀಕರಣ ಬರ್ತವೆ. ಒಮ್ಮೆ ಬರಂಗಿಲ್ಲ ಸರಳೀಕರಣ, ತಿಳ್ಕೊರಿ ಚಂದ.